ನೀವು ಬೇಗ ತಿಂಡಿ ತಿಂದು ರೆಡಿಯಾಗಿ ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ಭವಾನಿ ಅಕ್ಕ ಬಂದ್ರು ಖುಷಿ ಪಡೋದ್ ಬಿಟ್ಟು ಇಷ್ಟೊಂದು ಡಲ್ ಆಗಿದ್ದಾಳಲ್ಲ. ಹೇಗ್ ಖುಷಿ ಪಡ್ತಾಳೆ ಭವಾನಿ ಅಕ್ಕ ಇಷ್ಟೊಂದು ಜಗಳ ಮಾಡಿದ್ರೆ? ತಿನ್ನೋ ಅನ್ನ ಗಂಟ್ಲಿಗೆ ಹೇಗಿಳಿಯುತ್ತೆ ಅಂತ ನಾನು ಇವಾಗ ನೋಡ್ತೀನಿ. ಇಶಾನಿ, ಏನ್ ಮಾಡ್ತಿದ್ಯಾ ನೀನು? ಇದ್ರಲ್ಲಿ ತಪ್ಪೇನಿದೆ? ನನ್ನ ಹೊಟ್ಟೆಲ್ ಬೆಳಿತಿರೋ ಮುದ್ದಾದ ಮಗುಗೆ ವಿರಾಟೆ ಅಪ್ಪ ಅಲ್ವಾ? ನೋಡಿಶಾನಿ, ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಸುಳ್ಳು ನಾನ್ ಯಾಕೆ ಹೇಳಿ? ಇನ್ನು ನಿನ್ಗೆ ಎಷ್ಟು ಅಂತ ಪ್ರೂಫ್ ಕೊಡ್ಲಿ? ಏನೋ ಹೋಗ್ಲಿ ಪಾಪ, ಇನ್ ಸ್ವಲ್ಪ ದಿನದಲ್ಲೇ ಮನೆ ಬಿಟ್ಟು ಹೋಗ್ತಾಳೆ ಅಂತ ಸುಮ್ನೆ ಇದ್ರೆ ಎಲ್ಲಾದ್ರಲ್ಲೂ ಅತಿಯಾಗಾಡ್ತಿದ್ಯಲ್ಲ. ಇಷ್ಟಕ್ಕೂ ನಾನೇನ್ ಬೇರೆಯವ್ರ ತಟ್ಟೆಲ್ ತಿಂತಿಲ್ಲ. ನನ್ ಮಗುವಿನ ಅಪ್ಪ ಅಂದ್ರೆ ನನ್ ಗಂಡನ್ ತಟ್ಟೆಲ್ ತಿಂತಿದ್ದೀನಿ ಅಷ್ಟೇ. ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನೀನ್ ಮಾಡ್ತಿರೋದು ಸರಿ ಇಲ್ಲ. ಗರ್ಭಿಣಿ ಹುಡುಗಿ ಬೈಕೆನ ತೀರಿಸ್ಬೇಕಾಗಿರೋ ಕರ್ತವ್ಯ ನಿಂದು. ಈ ಮಗುಗೆ ದೊಡ್ಡಮ್ಮ ಕೂಡ ನೀನೆ. ಆದ್ರೂ ಯಾಕಿಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ನಿನಗೆ ನನ್ ಬೈಕೆ ಅರ್ಥ ಆಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನನಗ್ ಬೇಕಾಗಿರೋದನ್ನ ನಾನೇ ಮಾಡ್ತಿದ್ದೀನಿ. ಪ್ಲೀಸ್ ಇವಾಗ ನನಗ್ ತಿಂಡಿ ತಿನ್ನೋದಕ್ ಬಿಡು. ನಾನ್ ಮೆಡಿಸಿನ್ಸ್ ತಗೋಬೇಕು. ಪರವಾಗಿಲ್ವೇ, ನನ್ನ ಮಗಂಗೂ ಇಷ್ಟೊಂದು ಬುದ್ಧಿ ಉಪಯೋಗಿಸಕ್ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಜಾನು, ಲಕ್ಕಿ ಬಂದ್ರಾ? ನೀವಿಬ್ರು ಈ ತರ ಖುಷಿಯಾಗಿ ಬರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಜಾನು, ನೀನ್ ಯಾವಾಗ್ಲೂ ಹೀಗ್ ನಗ್ತಾ ಇದ್ರೆ ಆ ಕಳೆನೇ ಬೇರೆ. ಇವತ್ತು ನಿನ್ ಮುಖದಲ್ಲಿ ಸ್ವಲ್ಪ ಗೆಲುವು ಕಾಣಿಸಿದೆ ನೋಡು. ಥ್ಯಾಂಕ್ಸ್ ಅತ್ತೆ. ಜಾನು ನನ್ ಜೊತೆ ಇದ್ರೆ ಬೋರ್ ಆಗ್ಬಿಡ್ತೀನಾ? ಜಾನು, ನನ್ ಮಗನ್ ಮಾತಿಂದ ನನ್ಗೇನು ಕಿರಿಕಿರಿ ಆಗಿಲ್ಲ ತಾನೆ? ಅಯ್ಯಯ್ಯೋ, ಹಾಗೇನಿಲ್ಲ ಅತ್ತೆ. ಲಕ್ಕಿ ನನ್ ಜೊತೆ ಮಾತಾಡಿದ್ರೆ ನನಗ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸರಿ ಆಯ್ತು, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡೋಣ. ಬೇಡ ಅತ್ತೆ, ನಾವಿಬ್ರು ಆಚೆನೆ ತಿನ್ಕೊಂಡ್ ಬಂದ್ವಿ. ನೀವಿಬ್ರು ಹೊರಗಡೆ ಸುತ್ತಾಡಿ ಸುಸ್ತಾಗಿದ್ದೀರಾ ಅನಿಸ್ತಿದೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ರೆಸ್ಟ್ ಮಾಡಿ. ನನ್ಗೀಗಾಗ್ಲೇ ನನ್ ಮೈಂಡ್ ತುಂಬಾನೇ ರಿಲ್ಯಾಕ್ಸ್ ಆಗಿದೆ ಅತ್ತೆ. ರೆಸ್ಟ್ ಅವಶ್ಯಕತೆ ಏನಿಲ್ಲ. ಜಾನು, ಬಾಮ ಊಟ ಮಾಡೋಣ. ಅಣ್ಣ, ಹುಡುಗರಿಬ್ರು ಆಚೆ ಹೋಗಿದ್ರು. ಅವ್ರು ಅಲ್ಲೇ ಊಟ ಮುಗಿಸ್ಕೊಂಡ್ ಬಂದಿದ್ದಾರೆ. ನೀವ್ ನಡೀರಿ, ಊಟ ಮಾಡಿ, ನಾ ಊಟ ಬಡಿಸ್ತೀನಿ. ಮಮ್ಮಿ, ಇವತ್ತು ಮಾವಂಗ್ ಊಟ ಜೊತೆ ಸ್ವೀಟು ಬಡ್ಸು. ಇವತ್ತು ನನ್ ಬರ್ಡೇ ಏನಲ್ಲ, ಆದ್ರೆ ನಾನ್ ಹೇಳೋ ವಿಷಯಕ್ಕೆ ಮಾವ 2 ಸ್ವೀಟ್ ಆದ್ರೂ ತಿಂದೇ ತಿಂತಾರೆ. ಸುತ್ತಿ ಬಡಿಸಿ ಮಾತಾಡಲಕ್ಕಿ, ನನಗೇನು ಅಂತ ಹೇಳು. ಇಷ್ಟೊತ್ತಿಗೆ ಆ ವಿಚಾರ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂಡೆ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಭವಾನಿ ಮನೆಗೆ ವಾಪಸ್ ಬಂದ್ಲಂತೆ. ಅದು ಒಳ್ಳೆ ಸುದ್ದಿನೇ. ಒಳ್ಳೇದಾಗಿತ್ತು ಅವರಿಗೆ, ನಿಮ್ಗಲ್ಲ. ಆ ಭವಾನಿ ಕಳ್ದೋದಾಗ ನಿಮ್ ಮಗಳು ನಿಮಗ್ ಕಾಲ್ ಮಾಡಿ ಹೇಳ್ಕೊಂಡ್ಲು. ಇವಾಗ ಅವಳು ಸಿಕ್ಕಿದ್ಮೇಲೆ ನಿಮ್ ಮುದ್ದಿನ ಮಗಳು ಸಿಂಧು ನಿಮಗ್ ಕಾಲ್ ಮಾಡ್ಲಿಲ್ವೇನೋ? ವಿಷಯ ತಿಳ್ಸಕ್ ಯಾವತ್ತೂ ಹಿಂಜರಿಯಲ್ಲಮ್ಮ ಅವಳು. ಅವಳೆಲ್ಲೋ ಬ್ಯುಸಿಯಾಗಿರ್ಬೇಕು. ಹೌದು ಲಕ್ಕಿ, ಅವ್ರ ಮನೇಲಿ ನಡೆಯೋ ವಿಷಯ ಎಲ್ಲ ನಿನಗೆ ಗೊತ್ತಾಗತ್ತೆ. ಅದೇನ್ ದೊಡ್ಡ ವಿಷಯ ಮಾವ. ನಿನ್ನೆ ರಾತ್ರಿ ಭವಾನಿ ವಸುಧರ ಮನೆನ ಹೇಗ್ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ಇವತ್ತು ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಹಂಗೆ ಗೊತ್ತಾಯ್ತು. ಅವಳು ಬಂದಿದ್ ವಿಷಯ ಕೇಳಿ ಈಗಾಗ್ಲೇ ಡ್ಯಾಡ್ಗೆ ಹೊಟ್ಟೆ ತುಂಬಿರುತ್ತೆ, ಬಿಡಿಯತ್ತೆ. ಜಾನು, 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 ಇಲ್ಲಿ ಕೇಳೋ, ಒಂದ್ ನಿಮಿಷ ಕೇಳೋ. ಮಮ್ಮಿ, ಇವ್ರ ಹಳೇಲಿ 1 ಅವರ್ ಖುಷಿಯಾಗಿರ್ಬಾರ್ದು ಅಂತ ಬಾರ್ದು ಬಿಟ್ಟಿದ್ದಾನೆ ದೇವ್ರು ಅನ್ಸುತ್ತೆ. ಏ ಲಕ್ಕಿ, ನಿನ್ಕೋ. ಮಮ್ಮಿ, ಜಾನುನ ಸಮಾಧಾನ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ. ಮತ್ತೆ ನಾನು ಅವಳ ಹತ್ರ ಹೋಗಲ್ಲ.